ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. 6 ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಯಾರು ಮುನಿಗಳಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೋ ಅಂತಹವರಿಗೆ ಕರ್ಮವೇ ಕಾರಣವಾಗುತ್ತೆ. ಅಂದರೆ ನಿಸ್ಸಂದೇಹವಾದಂತಹ, ಮನಸ್ಸಿನಲ್ಲಿ ಆಸೆ ಇಲ್ಲದಿರುವಂತಹ ನಿಷ್ಕಾಮ ಕರ್ಮ, ಇದು ಯೋಗಿಯಾಗಲಿಕ್ಕೆ ಅಥವಾ ಮುನಿಯಾಗಲಿಕ್ಕೆ ಒಬ್ಬನಿಗೆ ಸಹಾಯ ಮಾಡುತ್ತೆ. ಮತ್ತೆ ಈ ಮಾರ್ಗವನ್ನು ತುಳಿದ ಮೇಲೆ, ಅಂದರೆ ಈ ಮಾರ್ಗದ ತನಕ ಬಂದು ಬಿಟ್ಟ ಮೇಲೆ ಏನು ಕಾರಣವಾಗುತ್ತೆ? ಶಮಃ ಕಾರಣ ಮುಚ್ಚತೆ. ಅಲ್ಲಿಂದ ಶಿಸ್ತು ಅನ್ನೋದೇ ಮುಖ್ಯವಾಗುತ್ತೆ. ಮತ್ತು ಇಂದ್ರಿಯ ನಿಗ್ರಹ ಅನ್ನೋದೇ ಕಾರಣವಾಗುತ್ತೆ. ನಾವು ಯೋಗಿ ಆಗಬೇಕು, ನಾನು ಮುನಿಯಾಗಬೇಕು ಅನ್ನುವಂತಹ ಮನಸ್ಸಿಗೆ ದೃಢವಾದಂತಹ ಸಂಕಲ್ಪವನ್ನು ಬರೋ ತನಕ ಕರ್ಮವೇ ಕಾರಣ. ಕರ್ಮವನ್ನು ಮುಗಿಸಿ ನಾವು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಕಳೆದುಕೊಂಡ ಮೇಲೆ, ನಮಗೆ ಇವಾಗ ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಬಿಟ್ಟ ಮೇಲೆ ನಾವು ವಾನಪ್ರಸ್ಥವನ್ನು ಶುರು ಮಾಡಬಹುದು. ನಮಗೆ ದುಡಿಬೇಕು ಅನ್ನುವಂತಹ ಒಂದು ಕಮಿಟ್ಮೆಂಟ್ ಇರೋದಿಲ್ಲ. ದುಡ್ಡಿದೆ, ನಾನೇನು ಬೇಕಾದರೂ ಮಾಡ್ಬೋದು ಇವಾಗ ಭಾವನೆ ಬರುತ್ತೆ. ಆವಾಗ ನಾವು ಆ ರೀತಿಯಾದಂತಹ ಕರ್ಮವನ್ನು ಮುಗಿಸಿ ಜವಾಬ್ದಾರಿಗಳನ್ನು ಮುಗಿಸಿದ ಮೇಲೆ ನಮಗೆ ಯೋಗಿ ಆಗಲಿಕ್ಕೆ, ಮುನಿ ಆಗಲಿಕ್ಕೆ ಸಾಧ್ಯ. ಆ ಮುನಿಯಾಗಿ ಅಥವಾ ಯೋಗಿ ಆಗ್ತೇನೆ ಅಂತ ನಿರ್ಧಾರ ಮಾಡಿಬಿಟ್ಟ ಮೇಲೆ ಏನು, ಆ ನಿರ್ಧಾರದಿಂದ ನಾನು ಯಾವತ್ತೂ ಕಾಲನ್ನು ಹಿಂದೆ ತೆಗೆಯುವುದಿಲ್ಲ ಅನ್ನುವಂತಹ ಒಂದು ಶ್ರದ್ಧೆ ಇರಬೇಕು ಮತ್ತು ಆ ಮಾರ್ಗದಲ್ಲಿ ತಿಳ್ಕೊಳ್ತಾ ಹೋಗಬೇಕು. ಅದಕ್ಕೆ ನಮಗೆ ನಿಗ್ರಹ, ಇಂದ್ರಿಯ ನಿಗ್ರಹಗಳು ಇರಬೇಕು. ಇದೇ ಕಾರಣ ಮುನಿಗಳಿಗೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣೆ ಶಿಶಿರಋತು ಫಲ್ಗುಣ ಮಾಸೆ ಶುಕ್ಲ ಪಕ್ಷಿ. ಇಂದು 2ನೇ ತಾರೀಖು ಸೋಮವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಆಶ್ಲೇಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ. ಆದ್ದರಿಂದ ಇವತ್ತು ಸ್ವಲ್ಪ ಮನಸ್ಸಿನಲ್ಲಿ ಚಾಂಚಲ್ಯ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ತಾಯಿಯ ಆರೋಗ್ಯ ಮತ್ತು ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಮನೆಯಲ್ಲಿ ಚಕಮಕಿ ನಡೆಯಬಹುದು. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ಸು ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಥರಲ್ಲಿ ಇರೋರಿಗೆಲ್ಲರಿಗೂ ಸ್ವಲ್ಪ ಇವತ್ತು ಕಷ್ಟಕರವಾದಂತಹ ದಿವಸ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಇರೋರಿಗೆ ಹಾಗೂ ಜನಗಳ ಮುಂದೆ ಮಾತನಾಡುವಂತಹ ಪ್ರಮೋಷನ್ ಇತ್ಯಾದಿಗಳಲ್ಲಿ, ಸೇಲ್ಸ್ ಮಾರ್ಕೆಟಿಂಗಲ್ಲಿ ಇರೋರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ಪ್ರಗತಿ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ. ಆದ್ದರಿಂದ ಮನೆಯ ಜನಗಳ ಜೊತೆಗೇನೆ ನೀವು ಸರಿಯಾದಂತಹ ವ್ಯವಹಾರವನ್ನು ಇವತ್ತು ಮಾಡಬೇಕಾಗುತ್ತೆ. ಅವರಿಂದಲೇ ಪ್ರೀತಿಯನ್ನು ನೀವು ಸಂಪಾದಿಸಬೇಕು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ಚಿಂತೆಗಳು ಇಂದು ಪರಿಹಾರ. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಹೊಡಕು ಬಂದು ಸಂಪೂರ್ಣವಾಗಿ ತೊರೆದು ಹೋಗುತ್ತೇನೋ ಅನ್ನುವಂತಹ ಭಯ ಕಾಡಬಹುದು. ಆರೋಗ್ಯದ ಸಮಸ್ಯೆಗಳು ಕೂಡ ಸಾಧ್ಯ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ಮನಸ್ಸಿಗೆ ನೆಮ್ಮದಿ. ಸಾಮಾಜಿಕ ಚಟುವಟಿಕೆಗಳಿಂದ ಧನಾಗಮ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಆದರೂ ಕೂಡ ಸ್ವಲ್ಪ ನಿಮ್ಮ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದರಿಂದ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಬೇರೆಯವರಿಗೆ ನಿಮ್ಮಿಂದ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಘನತೆ ಹೆಚ್ಚಾಗುತ್ತೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಯಾರು ನಿಮ್ಮ ಪರವಾಗಿ ಇವತ್ತು ಇರೋದಿಲ್ಲ. ಆದ್ದರಿಂದ ಇವತ್ತು ಮನಸ್ಸಿಗೆ ಕ್ಲೇಶ, ಧ್ಯಾನಾದಿಗಳನ್ನು ಮಾಡಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ದಾಂಪತ್ಯದಲ್ಲೂ ಸುಖ. ಕುಂಭರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಆರೋಗ್ಯದಲ್ಲಿ ಸುಧಾರಣೆ, ಜಯ ಪ್ರಾಪ್ತಿ. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡುವಂತಹ ಕೆಲಸಗಳಲ್ಲೆಲ್ಲ ಇವತ್ತು ಜಯಪ್ರಾಪ್ತಿಯಾಗುತ್ತೆ. ಆದರೆ ಮನಸ್ಸಿಗೆ ಸಂಬಂಧಿಸಿದಂತಹ ಭಾವುಕತೆಯ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ತೊಂದರೆ ಒಳಗಾಗಬಹುದು. ಹಣಕಾಸಿನ ವಿಚಾರದಲ್ಲೂ ಕೂಡ ತೊಂದರೆ ಇರಬಹುದು. ಆದ್ದರಿಂದ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಇತ್ಯಾದಿಗಳನ್ನು, ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡೋದು ಒಳ್ಳೆಯದಲ್ಲ. ಬೇರೆಯವರಿಗೆ ಹಣವನ್ನು ಕೊಡೋದು ಒಳ್ಳೆಯದಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದೋ ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಂಡು ನಾವು ಮುಕ್ತರಾಗಬಹುದು. ಪಾಪವೇ ಇಲ್ಲದಂತೆ, ಪುನರ್ಜನ್ಮ ಇಲ್ಲದಂತೆ ಮಾಡಿಕೊಳ್ಳಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.